ನಮ್ಮ ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದು ಟೈಮ್ ಕೂಡ ಚೇಂಜ್ ಆಗಿದೆ. ಓಕೆನಾ, ಇದು ಟೈಮ್ ಕೂಡ ಚೇಂಜ್ ಆಗಿದೆ. 3:40 ಆಗಿದೆ, ಒಂದು 10 ಮಿನಿಟ್ಸ್ ಜಾಸ್ತಿ ಆಗಿದೆ. ಓಕೆನಾ, ಸೊ ಅದ್ರ ಸಲುವಾಗಿ ಇದೇನಾದರೂ ಬಂದಿರಬೇಕು ಮೂಮೆಂಟು. ಬಟ್ ಇಲ್ಲಿಂದ ಏನೂ ಪ್ರೀಮಿಯಮ್ ಕೊಟ್ಟಿಲ್ಲ. ಹೌದಾ, ಈ ಕ್ಯಾಂಡಲಲ್ಲಿ ಏನೂ ಪ್ರೀಮಿಯಮ್ ಕೊಟ್ಟಿಲ್ಲ. ನಮ್ಮ ಟಾರ್ಗೆಟ್ ಏನಿತ್ತು 730 ಇತ್ತು. 730 ರೀಚ್ ಆಗಿದೆ, ಇಲ್ಲ ಅಂತಿಲ್ಲ. ಓಕೆನಾ, ನಮ್ಮದೇನಿತ್ತು ಇಲ್ಲಿ 430 ಎಂಟ್ರಿ ಇತ್ತು. 430 ಅಂತಂತಂದ್ರೆ ಆಲ್ಮೋಸ್ಟ್ ಗ್ಯಾಪ್ ಅಪ್ ಓಪನ್ ಆಯಿತು 520ಗೆ. ಓಕೆನಾ, ನಮ್ಮದು ಎಂಟ್ರಿ ಎಲ್ಲಿತ್ತು ಅಂತಂತಂದರೆ 430. ಓಕೆ, 430ಇಂದ ಬರ್ತಾಯಿದ್ರೆ 520 ಫಸ್ಟ್ ಟಾರ್ಗೆಟ್, ಆಮೇಲೆ 630 ಅಂತ. ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟು ಇದು ಅಂತ ಹೇಳಿದ್ದೆ. ಬಟ್ ಮಾರ್ಕೆಟು ಇದು ಒಂದೇ ಕ್ಯಾಂಡಲ್. ಬಟ್ ನಾಳೆ ಏನಾಗುತ್ತೆ ನೋಡೋಣ. ಬಟ್ ಪ್ರೈಸಲ್ಲಿ ನಾನು 24,600 ಕಾಲ್ ಆಪ್ಷನ್ ನೋಡಿದಾಗ, ಓಕೆನಾ, ಕಾಲ್ ಆಪ್ಷನ್ ನೋಡಿದಾಗ 50 ರೂಪೀಸ್ ಇತ್ತು. ಅದೇನು ಅಟ್ಲೀಸ್ಟ್ ಒಂದು 100 ರೂಪೀಸ್ ಆದರೂ ಹೋಗಬೇಕಾಗಿತ್ತು, ಹೋಗಿಲ್ಲ. ಓಕೆನಾ, ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಇದು ಟೈಮ್ ಸಲುವಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ, ನಾಳೆ ಇಷ್ಟಕ್ಕೆ ಓಪನ್ ಆಗುತ್ತೋ ಗೊತ್ತಿಲ್ಲ. ಓಕೆನಾ, ಸೊ ನಾನು ಒಂದು ಲಾಟಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೆ. ಓಕೆನಾ, ನನಗೆ ಶೋರ್ ಇತ್ತು ಇವತ್ತು 200 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಅಂತೇಳಿ. ಓಕೆನಾ, ಸೊ ಅದಕ್ಕೆ ನಾನು ಏನು ಮಾಡಿದ್ದೆ, ನಾನು ಫ್ರೈಡೇ ದಿವಸ ಹಾಕಿಬಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೆ. ಒಂದು ಲಾಟಲ್ಲಿ ಜಸ್ಟ್ ನನಗೊಂದು ಥಿಂಕಿಂಗ್ ಇತ್ತು, ನಾನು ಮಾಡಿಬಿಟ್ಟಿದ್ದೆ. ಬೆಳಗ್ಗೆನೇ ನಾನು ಟ್ರೇಡಿಂಗ್ ಮುಗಿದು ಹೋಗಿತ್ತು. ಓಕೆನಾ, ಸೊ ಅದಾದ ತಕ್ಷಣ ನಾನೇನು ನೋಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ನೋಡಿ, ಚಿಕ್ಕ ಚಿಕ್ಕ ಕ್ಯಾಂಡಲ್, ಈ ಕ್ಯಾಂಡಲಲ್ಲಿ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟೆ. ಸೊ ನಾಳೆ ಟೈಮ್ ಚೇಂಜ್ ಆಗಿದೆ, ನಾಳೆ ಒಂದಿನ ಎಕ್ಸ್ಪೈರಿ ಇದೆ, ಬಿಟ್ಬಿಡಿ. ಓಕೆನಾ, ಸೊ ಅದಕ್ಕೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ. ಇದ್ರ ಪ್ರಕಾರ ಚಾರ್ಟ್ ಏನು ಹೇಳುತ್ತೆ ಮಾರ್ಕೆಟು ನಾಳೆ ಅಂತಂತಂದರೆ, ಅಕಸ್ಮಾತ್ ಇದು ಏನಾದರೂ ಕ್ಯಾಂಡಲ್ 100% ಶೋರ್ ಇತ್ತು ಅಂದ್ಕೊಳ್ಳಿ. ಸೊ ಇಲ್ಲೊಂದು 600 ಇದೆ. ಓಕೆ, 600 ಹತ್ರ ಬಂದಾಗ ನಾನು ಮತ್ತು ಕಾಲ್ ಆಪ್ಷನಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 840 ಮಾಡ್ತೀನಿ, ಇಲ್ಲ ಅಂತಂತಂದರೆ 740 ಟಾರ್ಗೆಟ್ ಮಾಡ್ತೀನಿ. ಇವೆರಡರಲ್ಲಿ ಒಂದು ಟಾರ್ಗೆಟ್ ಅಚೀವ್ ಮಾಡ್ತೀನಿ. ಅಂದರೆ 50 ರೂಪಾಯಿ ಇರೋದು 100 ರೂಪಾಯಿಗೆ ಬುಕ್ ಮಾಡ್ಕೊತೀನಿ. ಸೊ ಅದು ಟೈಮ್ ಚೇಂಜ್ ಆಗಿದೆ. ನನಗೆ ಅನಿಸಿ ಮಟ್ಟಿಗೇನು ನಾನು ಹೇಳಬೇಕು ಅಂತಂದರೆ ಎಕ್ಸ್ಪೈರಿ ಇದೆ ನಾಳೆ. ಓಕೆನಾ, ನೀವು ನೆಕ್ಸ್ಟ್ ಎಕ್ಸ್ಪೈರಿ ಮಾಡೋದು ಬೇಡ. ಓಕೆ, ಟೋಟಲಿ ಅವಾಯ್ಡ್ ಮಾಡಿ, ಇದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಎಕ್ಸ್ಪೈರಿದು ಬೇಡ, ಈ ಎಕ್ಸ್ಪೈರಿದು ಬೇಡ. ನಾಳೆ ಒಂದಿನ ಅವಾಯ್ಡ್ ಮಾಡಿ. ಓಕೆ, ಅವಾಯ್ಡ್ ಮಾಡಿ. ನಾಳೆ ಒಂದಿನ ಏನು ಮಾಡಿ, ಟೋಟಲಿ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿಕೊಂಡು ಅದಾದ ತಕ್ಷಣ ಬೇಕಾದರೆ ವೆಡ್ನೆಸ್ಡೇ ಬರುತ್ತಲ್ಲ, ಓಕೆ, ವೆಡ್ನೆಸ್ಡೇ ಬರುತ್ತಲ್ಲ, ಆವಾಗ ನೋಡೋಣ ಅಂತ. ನಾಳೆ ಒಂದಿನ ಹೇಗೆ ವರ್ಕ್ ಆಗುತ್ತೆ, ಇದೇನು ಟೈಮಿಂಗ್ ಇಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೌದಾ, ಏನೇನೋ ಚೇಂಜಸ್ ಮಾಡ್ತಾಯಿದ್ದಾರೆ. ಆಗಲಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂತಂತಂದರೆ ಏನು ಮಾಡಿ ಅಂತಂತಂದರೆ, ಇಲ್ಲಿಂದ ಈ ಲೈನ್ ಹಾಕ್ಕೊಳ್ಳಿ. ಓಕೆನಾ, ಈ ಲೈನ್ ಹಾಕಿಟ್ಕೊಳ್ಳಿ, ಈ ಲೈನ್ ಹಾಕಿಟ್ಕೊಳ್ಳಿ. ಇಲ್ಲಿ ರೀಟೆಸ್ಟ್ ಬಂತು ಅಂದ್ಕೊಳ್ಳಿ. ಅಕಸ್ಮಾತ್ ಇಲ್ಲೇನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆ, ಓಪನ್ ಆಯಿತು ಅಂದ್ಕೊಳ್ಳಿ. ಓಪನ್ ಆದರೆ ಇಲ್ಲಿಂದ 575 ಎಸ್ಸಲ್ಲಿ ಇಟ್ಕೊಂಡು, ಇದಕ್ಕೆ ಎಸ್ಸಲ್ಲಿ ಇಟ್ಕೊಂಡು, ಓಕೆ, ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 650, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 225. ಇಲ್ಲ ಈ ಟಾರ್ಗೆಟ್ವರೆಗೂ ನೀವು 750ವರೆಗೂ ಬೇಕಾದ್ರೂ ಮಾಡ್ಕೋಬೋದು. ಸೊ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಜಾಸ್ತಿ ಹೇಳೋವಂಥ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಟೈಮಿಂಗ್ ಚೇಂಜ್ ಆಗಿದ್ದ ಸಲುವಾಗಿ ಕನ್ಫ್ಯೂಷನಲ್ಲಿದ್ದೀನಿ. ಹೌದಾ, ಸೊ ಇದನ್ನು ಸ್ವಲ್ಪ ದಿನ, ಒಂದು ವಾರ ಹೋಗುತ್ತೆ. ಓಕೆ, ಅದಕ್ಕೆ ಒಂದು ವಾರ ಹೋಗಲಿ. ಒಂದು ವಾರ ಹೋದ್ಮೇಲೆ ನನಗೂ ಕರೆಕ್ಟ್ ಅನಲೈಸಸ್ ಮಾಡಲಿಕ್ಕೆ ಇದು ಆಗುತ್ತೆ. ಅದಾದ ತಕ್ಷಣ ಬೇಕಾದರೆ ನಾವು ನೋಡೋಣ ಅಂತ. ಓಕೆನಾ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.